ನ್ಯಾಪದ ಬಳಸಲಿ, ಮುಖಭಂಗ ಅಷ್ಟೇ ಅಲ್ಲ, ಆ ಒಂದು ಹುಚ್ಚು ಹೊಳೆನಲ್ಲಿ ಕಾಂಗ್ರೆಸ್ಸಿಗರು ಅವರೇ ಇವತ್ತು ಮುಚ್ಚೋಗಿದ್ದಾರೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ ಬೆಳೀತಾ ಇರೋಂಥ ಸಂಘಟನೆಗೆ ಇವರೇನೋ ಒಂದು ಒಂದು ತಿರುವು ತಗೊಂಡಂಥ ಪ್ರಯತ್ನ ಮಾಡಿಸಿದ್ರು. ಯಾವುದೇ ಕಾರಣಕ್ಕೂ ಅದು ವಿಫಲ ಆಗಿದೆ. ಈಗ ಅವ್ರು ಇನ್ನು ಮುಂದೆ ಯಶಸ್ವಿ ಆಗಲ್ಲ. ನಾನಿವತ್ತು ಸಂಘದ ಬಗ್ಗೆ ಹೈಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿದೆ, ತುಂಬ ಸಂತೋಷದಿಂದ ನಾನು ಸ್ವಾಗತ ಮಾಡ್ತೇನೆ. ಯಾಕೆ RSSನ ಬಗ್ಗೆ ಟಾರ್ಗೆಟ್ ಮಾಡ್ತಾರೆ ಅಂದರೆ, ಇವತ್ತು ಇಡೀ ದೇಶದಲ್ಲಿ RSSನಿಂದ ಬೆಳೆದಂಥ ಸ್ವಯಂ ಸೇವಕರು ಪ್ರಧಾನಮಂತ್ರಿ ತನಕ ಆಗಿಬಿಟ್ಟಿದ್ದಾರೆ. ಅನೇಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಅನೇಕ ಕಡೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ವಿರೋಧ ಪಕ್ಷ ನಾಯಕರುಗಳಾಗಿದ್ದಾರೆ. ಇನ್ನು ಹೀಗೆ RSS ಬೆಳೀತಾ ಹೋದರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಕೊಚ್ಚಿ ಹೋಗುತ್ತೆ ಅನ್ನೋಂಥ ಭಯದಿಂದ RSS ನಿರ್ಬಂಧ ಮಾಡೋಕ್ಕೆ ಪ್ರಯತ್ನ ನಡೆಸಿದ್ರು. ಇವತ್ತು ಕೋರ್ಟ್ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿದೆ. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.